ಮಾಡಿದರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಅದು ಒಂದೇ ಅಲ್ಲ, ಗೆಜೆಟೆಡ್ ಪ್ರೊಫೆಷನಲ್ಸ್ ಇದೆ, ಬೇರೆ ಬೇರೆ ಎಕ್ಸಾಮ್ಸ್ ಇದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೂ ಕೂಡ ನೀವು ಪ್ರಯತ್ನ ಮಾಡಬೇಕು. ಜೊತೆಗೆ ಬೇರೆ ಬೇರೆ ಸ್ಕಿಲ್ ಕೂಡ ಕಲಿಬೇಕು. ಇಲ್ಲಿ ನಾವು ಮಾಡೆಲ್ ಕಾಲೇಜ್ ಆದಮೇಲೆ ಬೇರೆ ಬೇರೆ ಇಲ್ಲಿ ಸ್ಕಿಲ್ ಲ್ಯಾಬ್ಸನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ನೀವು ಅದರಲ್ಲಿ ಟ್ರೈನಿಂಗ್ ತೊಗೊಂಡ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ನೀವು ನಿಮಗೆ ಒಳ್ಳೆಯ ಅವಕಾಶ ಇದೆ. ನೀವು ಸ್ವಲ್ಪ ಪರಿಶ್ರಮ ಮಾಡಬೇಕಂದ್ರೆ ಓದಬೇಕು. ಇಲ್ಲಿ ಏನೇನು ಫೆಸಿಲಿಟಿ ಏನು ನಿಮಗೆ ಕೊಡ್ತಾ ಇದ್ದರೆ ನಾವು ಪ್ರೊಸೆಸ್ ಕ್ಲಿಯರ್ ಆಗಿದ್ದೀನಿ. ಯಾಕಂದ್ರೆ ನಾನು ಕೇಳಿದೆ, ಇಲ್ಲಿ ಯಾವುದೇ ಸ್ಟಾಫ್ ಕೊಡ್ತಾ ಇಲ್ಲ. ನಾನ್ ಟೀಚಿಂಗ್ ಇರ್ಬೋದು, ಟೀಚಿಂಗ್ ಯಾವುದಿಲ್ಲ. ಆಮೇಲೆ ಇಲ್ಲಿ ಸಾಕಷ್ಟು ಗೆಸ್ಟ್ ಟೀಚರ್ಸ್ ಇದ್ದಾರೆ, ಇದೆಲ್ಲ ಕ್ಲಾಸ್ ರೂಮ್ಸು ಇದೆ. ಈ ಎಲ್ಲ ಫೆಸಿಲಿಟಿ ನಾವು ಕೂಡ ಕ್ಲಿಯರ್ ಆಗಿದೆ. ಮಕ್ಕಳು ಸರಿಯಾಗಿ ಓದಬೇಕು. ಮತ್ತು ಇಲ್ಲಿರ್ತಕ್ಕಂಥ ಏನು ನಮ್ಮ ಲೆಕ್ಚರರ್ಸು ಎಲ್ಲ ಇದ್ದಾರೆ, ಅವರು ನಮ್ಮ ಸಲಹೆ ಅಂದರೆ ನಾವು ಟೈಮಿಂಗ್ ಬರಬೇಕು, ಕ್ಲಾಸ್ ಸರಿಯಾಗಿ ತಗೋಬೇಕು. ಯಾಕಂದರೆ ನಾನು ಇಲ್ಲಿ ಹಿಂದೆ ಶಾಸಕರಿಗಾಗಲೇ ಇಲ್ಲಿ ಬಂದಿದ್ದಾರೆ, ಸರಿಯಾಗಿ ಕ್ಲಾಸ್ ತಗೊಳ್ಳಲ್ಲ ಅಂತ ಕಂಪ್ಲೇಂಟ್. ಅದಕ್ಕೆ ನಿಮಗೊಂದು ನನ್ನ ಮನವಿ ಏನಂದರೆ ನೀವು ಸರಿಯಾಗಿ ಟೈಮಿಂಗ್ ಬರಬೇಕು, ಸರಿಯಾಗಿ ಕ್ಲಾಸ್ ತಗೋಬೇಕು, ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಬೇಕು.